ಕಾರ್ಖಾನೆಗೆ ಪುನಶ್ಚೇತನ ನೀಡುವುದು, ರೈತರ ಹಿತ ಕಾಪಾಡುವುದೇ ನಮ್ಮ ತಂಡದ ಗುರಿ ಎಂದು ಬೆಳಗಾವಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ್ ಹಟ್ಟಿಹೊಳಿ ಹೇಳಿದ್ದಾರೆ. ಮಲಪ್ರಭಾ ಸಕ್ಕರೆ ಕಾರ್ಖಾನೆದ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನ ಹೇಳ್ತಾ, ಇವತ್ತಿನ ದಿನ ಈ ಭಾಗದ ಕಲ್ಪವೃಕ್ಷ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಪೆನಲ್ ಮುಖಾಂತರ ಇವತ್ತ 3 ತಾಲೂಕಿನಾದ್ಯಂತ ಎಲ್ಲರೂ ಹಿರಿಯರು ಸೇರಿ ನಾಮಿನೇಷನ್ ಫೈಲ್ ಮಾಡುವಂತ ಪ್ರಕ್ರಿಯೆ ಮಾಡಿದ್ದೀವಿ. ಬಹುತೇಕ ಎಲ್ಲರಿಗೂ ಈ ಭಾಗದ ರೈತರಿಗೆ ಆ ಕಾರ್ಖಾನೆಯ ಬಗ್ಗೆ ಅವ್ರಿಗೆ ಆದಂತ ಆ ಕಲ್ಪವೃಕ್ಷ ಕಳ್ಕೊಂಡು ಹೋಗಿದ್ದೆವು, ಅದನ್ನ ಮತ್ತೆ ಪುನಶ್ಚೇತನ ಮಾಡಬೇಕು, ನೀವೆಲ್ಲರೂ ಸೇರಿ ಮಾಡಿದ್ರ ಅದಕ್ಕೊಂದ ಒಳ್ಳೆ ರೂಪ ಬರ್ತೈತೆ ಅನ್ನುವಂತ ಅವ್ರ ಅಪೇಕ್ಷೆ ಮೇರೆಗೆ ಇವತ್ತ ಎಲ್ಲ ಬೆಳಗಾವಿ ರೂರಲ್ ಆಯ್ತು, ಖಾನಾಪುರ ಆಯ್ತು, ಕಿತ್ತೂರು ಹಾಗೂ ಬೈಲಹೊಂಗಲ ಎಲ್ಲ ರೈತರನ್ನ ಒಳಗೊಂಡ ಇವತ್ತು 15 ಜನ ಪ್ಯಾನಲ್ ಮಾಡಿದ್ದೀವಿ. ಅದಕ್ಕೆ ಅದರದ ಹಿಸ್ಟ್ರಿ ಹೇಳ್ಬೇಕಂತಂದ್ರೆ ಸುಮಾರು 6-7 ದಶಕದಿಂದ ಇಲ್ಲಿ ಇದ್ದಂಥ ನಮ್ಮ ಹಿರಿಯಂದ್ರು ಸಾಕಷ್ಟು ಶ್ರಮಪಟ್ಟ ಸುಮಾರು 16,500 ಸದಸ್ಯರನ್ನು ಹೊಂದಿ ಸ್ಥಾಪನೆ ಆದಂಥ ಫ್ಯಾಕ್ಟ್ರಿ. ಸುಮಾರು 80ರ ದಶಕದಾಗ ನಮಗೆಲ್ಲ ಗೊತ್ತೈತಿ, ಭಾರತ ಸಾರಥಿ ಅವಾರ್ಡ್ ಕೂಡ ಸಿಕ್ಕಂಥದ್ದು ಒಂದು ಉದಾಹರಣೆ ಐತಿ. ಯಾಕಂದ್ರೆ ಈ ಏರಿಯಾದಲ್ಲಿ ಬೆಳೆದಂಥ ಕಬ್ಬಿನಲ್ಲಿ ಹೈಯೆಸ್ಟ್ ರಿಕವರಿ ಇದ್ದು ಕೂಡ ಈ ಫ್ಯಾಕ್ಟ್ರಿ ಅವನತಿ ಒಂದುವಲ್ಲಿ ಇವತ್ತು ಬಂದು ನಿಂತಿತ್ತು. ಸುಮಾರು 220 ಕೋಟಿ ರೂಪಾಯಿ ಅದರ ಮೇಲೆ ಹೊರೆ ಐತಿ. ಆ ಹೊರೆ ಏನೂ ಐತಿ. ಮತ್ತು ಫ್ಯಾಕ್ಟ್ರಿ ಬಹುತೇಕ ಭಾಳ ಹಳೆಯ ಟೆಕ್ನಾಲಜಿಯಿಂದ ರನ್ ಆಗೋದ್ರಿಂದ ನಮಗೆ ಕಾಂಪೆನ್ಸೇಟ್ ಆಗವಲ್ತ. ಇವತ್ತು ಈ ಭಾಗದ ರೈತರ ಜೀವನಾಡಿಯಾದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಒಂದು ಚುನಾವಣೆ ನಿಮಿತ್ತ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಸಮಾನ ಮನಸ್ಕರು ಅಂತಂದ್ರೆ ಎಲ್ಲರದು ವಿಚಾರ ಒಂದೇ ಇರುವಂಥ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಕಿತ್ತೂರಿನ ಶಾಸಕರಾದಂಥ ಸಹೋದರ ಬಾಬಾ ಸಾಹೇಬ್ ಪಾಟೀಲ್ ಅವರು, ಖಾನಾಪುರ ಶಾಸಕರಾದಂಥ ಸಹೋದರ ವಿಠ್ಠಲ್ ಹಲ್ಗೇಕರ್ ಅವರು, ನಾವು ಮತ್ತೆ ಬೈಲಹೊಂಗಲ ಧಾರವಾಡ ಎಲ್ಲ ನಾಯಕರ ಒಂದು ವೇದಿಕೆಯಲ್ಲಿ ಇವತ್ತು ಮಲಪ್ರಭಾ ಕಾರ್ಖಾನೆ ಪುನಶ್ಚೇತನ ಪ್ಯಾನಲ್ ಮಾಡಿ 15 ಜನರ ನಾಮಿನೇಷನ್ ಮಾಡಿದ್ದೇವೆ. ಉದ್ದೇಶ ಇಷ್ಟ, ಈ ಒಂದು ಕಾರ್ಖಾನೆ ಹಲವಾರು ವರ್ಷ ಇತಿಹಾಸ ಉಳ್ಳಂಥ ಕಾರ್ಖಾನೆ, ಈ ಭಾಗದ ರೈತರ ಒಂದು ಜೀವನಾಡಿ. ಒಂದು ಟೈಮ್ನಾಗ ಬಂಗಾರದ ಹೊಗೆ ಹಾಯ್ತಿತ್ತು, ಮಲಪ್ರಭಾ ಕಾರ್ಖಾನೆಯಲ್ಲಿ ಬಂಗಾರದ ಹೊಗೆ ಹಾಯ್ತಿತ್ತು.
ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆ. ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಂಸ್ಥೆ ಅಂತಂದ್ರೆ ರೈತರಿಗೆ ಅತ್ಯಂತ ನಿಕಟ ಮತ್ತು ರೈತರ ಸಂಸ್ಥೆ ಅದು. ಆ ಸಂಸ್ಥೆ ಉಳಿಬೇಕು ಅನ್ನುವಂಥ ಒಂದೇ ಏಕ ಉದ್ದೇಶದಿಂದ ಎಲ್ಲರೂ ನಾವು ಸಮಾನ ಮನಸ್ಥಿತಿಯಿಂದ ಇವತ್ತು ಪ್ಯಾನೆಲ್ ಮಾಡಿದ್ದೀವಿ. ಸಾಕಷ್ಟು ಜನ ರೈತರು 17,000 ಜನ ಮೆಂಬರ್ ಅದಾರ. ಅವರು ಎಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದಂಥ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸಿ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಮುಂಬರುವಂಥ ದಿನದಲ್ಲಿ ಸರ್ಕಾರದಿಂದ ಈ ಒಂದು ಸಂಸ್ಥೆಗೆ ತರಬೇಕಾದಂಥ ಸವಲತ್ತುಗಳನ್ನು ತಂದು ಏನು ಸಾಲದಲ್ಲಿ ಸಿಲುಕಿದೆ, ಸುಮಾರು 200 ಕೋಟಿ ಮೇಲ್ಪಟ್ಟು ಈಗಾಗಲೇ ಸಂಸ್ಥೆ ಮೇಲೆ ಸಾಲ ಇದೆ. ಆ ಸಾಲ ಯಾವ ರೀತಿ ಆ ಸಾಲದಿಂದ ಸಂಸ್ಥೆಯನ್ನು ಹೊರಗೆ ತೆಗೆದುಕೊಂಡು ಬರಬೇಕು, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇವೆ. ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಂದ್ರೆ ರಾಜಕೀಯವಾಗಿ ಒಂದು ದೊಡ್ಡ ಭವಿಷ್ಯ ಇದೆ. ರಾಮಗೌಡ ಪಟ್ಟಣದ ನಾಯಕರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಈಗ ಮಲಪ್ರಭಾ ಚುನಾವಣೆ ಗೆಲ್ಲುವ ಮುಂಚೆ ನೀವೇ ಅಧ್ಯಕ್ಷರು ಅಂತ ಚರ್ಚೆಗೆ ಬರ್ತಾರೆ. ಆ ನಾಯಕತ್ವ ವಹಿಸ್ತೀರಾ? ಒಂದು ಅವಕಾಶ ಇವತ್ತು ಪ್ಯಾನೆಲ್ ಮಾಡಿದ್ದೀವಿ. ಪ್ಯಾನೆಲ್ಗೆ ಎಲ್ಲ ಮುಖಂಡರಿದ್ದಾರೆ. ಫಸ್ಟು ನಮ್ಮ ಉದ್ದೇಶ ರೈತರ ಮನಸ್ಸನ್ನು ಗೆದ್ದು 15 ಜನರನ್ನ ಆರಿಸ್ಕೊಂಡ್ಬರ್ಬೇಕು. ಅದು ಫಸ್ಟ್ ಉದ್ದೇಶ. ತದನಂತರ ಮತ್ತೆ ಹಿರಿಯರು ಕೂಡ್ತಾರೆ. ಅದಕ್ಕೆ ಪ್ಯಾನೆಲ್ ಮಾಡಿದೇವು ಅಂತಂದ್ರೆ ಅದನ್ನ ಏಕ ನಾಯಕತ್ವ ಇರುವುದಿಲ್ಲ. ಎಲ್ಲರೂ ಕೂಡಿದಾಗ ಪ್ಯಾನೆಲ್ ಆಗಿರ್ತೈತಿ. ಮೊದಲು 15 ಜನ ಆರಿಸಿ ಬರ್ಬೇಕು. 15 ಜನ ಆರಿಸಿದ್ಮ್ಯಾಗ ಮತ್ತೆಲ್ಲ ಮುಖಂಡರು ಸೇರ್ತಾರೆ. ಮುಖಂಡರು ಸೇರಿ ಯಾವ ನಿರ್ಧಾರ ತಗೋತಾರ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ದಿರ್ತೀವಿ. ಉದ್ದೇಶ ಒಂದೇ, ಫ್ಯಾಕ್ಟ್ರಿ ಉಳಿಬೇಕು. ರೈತರು ಏನು ಆಸೆ ಇಟ್ಕೊಂಡಿದಾರ, 17,000 ಜನ ಸದಸ್ಯರದಾರ, ಅವ್ರ ಆಸೆ ಎಲ್ಲ ಈ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ. ಅದನ್ನ ಕಾಪಾಡುವಂತ ಕೆಲಸ ಆಗ್ಬೇಕು. ಮತ್ತೆ ಒಳ್ಳೆ ಭವಿಷ್ಯ ಇದೆ. ನೋಡಿ, ಷೇರುದಾರಿಗೆ ಏನ್ ಹೇಳ್ಬೇಕಪ್ಪ ಅಂತಂದ್ರ ಈಗಾಗಲೇ ನಾವೆಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿ ಒಂದು ಪ್ರಣಾಳಿಕೆ ಮಾಡಿದೆವು. ಆ ಪ್ರಣಾಳಿಕೆಯನ್ನ ಇವತ್ತು ಸಾಯಂಕಾಲದವರೆಗೆ ಅಧಿಕೃತವಾಗಿ ಕೊಡ್ತೇವೆ. ಮುಖ್ಯಾಂಶಗಳಂತ ಅಂದ್ರ 15 ದಿವಸಕ್ಕೊಮ್ಮೆ ರೈತರ ಬಿಲ್ ಹಾಕ್ತೇವೆ. ನ್ಯಾಯಯುತವಾದ ಬಿಲ್, ಏನು ಆಜು ಬಾಜು ಫ್ಯಾಕ್ಟ್ರಿಗಳು ಏನು ಬಿಲ್ ಹಾಕ್ತಾರೋ ಅದ್ರಂಗನ ನ್ಯಾಯಯುತವಾದ ಬಿಲ್ ಅನ್ನು 15 ದಿವಸಕ್ಕೊಮ್ಮೆ ಹಾಕ್ತೇವೆ. ಸುಮಾರು 700 ಜನ ಇದಕ್ಕೆ ಎಂಪ್ಲಾಯೀಸ್ ಇದಾರೆ. ಈ ಫ್ಯಾಕ್ಟ್ರಿ ನಂಬ್ಕೊಂಡ 700 ಜನ ಅಂತಂದ್ರೆ 700 ಕುಟುಂಬ. ಆ 700 ಕುಟುಂಬಕ್ಕೆ ಮಂತ್ಲಿ ನ್ಯಾಯಯುತವಾಗಿ ಅವ್ರಿಗೆ ಸ್ಯಾಲ್ರಿ ಮಾಡ್ತೇವೆ. ಮತ್ತು ಏನಿ 17,000 ಜನ ಸದಸ್ಯರದಾರ, ಆ ಸದಸ್ಯರಿಗೆ ಒಂದು ಆರೋಗ್ಯ ವಿಮೆಯನ್ನ ಕೂಡ ನಾವು ಮಾಡಿಸ್ಕೊಡ್ತೀವಿ. ತದನಂತರ ಕ್ರಷಿಂಗ್ ಕೆಪಾಸಿಟಿಯನ್ನ ಅದಕ್ಕೆ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಬೇಡಿಕೆ ಇರುವಂತ ಕ್ರಷಿಂಗ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಬೇಕು. ಬರುವಂತ ದಿನದಲ್ಲಿ ಕ್ರಷಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ತೇವೆ. ನೂತನ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಲ್ಲಿ ಕೋ ಜನರೇಷನ್ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಈ ಸಂಸ್ಥೆ ಉಳಿಬೇಕಂತಂದ್ರೆ ಕೋ ಜನರೇಷನ್ ನಮಗೆ ಅತ್ಯವಶ್ಯಕ ಐತಿ. ಕೋ ಜನರೇಷನ್ ಮಾಡ್ತೇವೆ. ಆಮೇಲೆ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಸರ್ಕಾರ ಸವಲತ್ತುಗಳನ್ನ ತೆಗೆದುಕೊಂಡು ಬಂದ ಇಲ್ಲಿ ಡಿಸ್ಟಿಲರಿ ಆಲ್ರೆಡಿ ಐತಿ. ಆ ಡಿಸ್ಟಿಲರಿಯನ್ನ ಉನ್ನತೀಕರಣ ಮಾಡ್ತೇವೆ. ಅದ್ರ ಜೊತೆಗೆ ಹಿಂದಿನ ಹಿರಿಯರು ಇಲ್ಲೊಂದು ಸಾಲಿನೂ ಸ್ಥಾಪನೆ ಮಾಡಿದ್ದಾರೆ. ಈಗ ಸಾಲಿ ಬಂದಾಗೈತಿ, ಆ ಸಾಲಿನೂ ವಾಪಸ್ ಚಾಲೂ ಮಾಡ್ತೇವೆ. ಅದ್ರ ಜೊತೆಗೆ ಬಂಡೆಮ್ಮ ದೇವಿ ಏನು ಇಲ್ಲೆಲ್ಲ ಆರಾಧ್ಯ ದೈವ, ಆ ಫ್ಯಾಕ್ಟ್ರಿನ ಇವತ್ತು ಉಳಿಸಿ ಜೀವಂತ ಇಟ್ಟಿದಾಳಂದ್ರೆ ಬಂಡೆಮ್ಮ ದೇವಿ. ಆ ಆಶೀರ್ವಾದ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ. ಆ ಬಂಡೆಮ್ಮ ದೇವಿ ಸನ್ನಿಧಾನದಲ್ಲಿ ಒಂದು ಕಲ್ಯಾಣ ಮಂಟಪ ಐತಿ. ಅದನ್ನ ಇನ್ನೂ ಸುಧಾರಣೆ ಮಾಡಿ ರೈತರಿಗೆ, ಬಡ ರೈತರಿಗೆ ತಮ್ಮ ಮಕ್ಕಳ ಒಂದು ವಿವಾಹವನ್ನು ಮಾಡ್ಕೊಳ್ಳಿಕ್ಕೆ ಆ ಕಲ್ಯಾಣ ಮಂಟಪವನ್ನ ಇನ್ನೂ ಸುಧಾರಣೆ ಮಾಡ್ತೀವಿ. ಇನ್ನೂ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದ್ದೇವೆ. ಅದನ್ನೆಲ್ಲ ಪ್ರಣಾಳಿಕೆ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರಣಾಳಿಕೆ ರಿಲೀಸ್ ಮಾಡ್ತೀವಿ. ಈಗಾಗಲೇ ಶಾಸಕರು ಹೇಳಿದಾರು, ನಾವು ಹೇಳಾಕತ್ತೀವಿ. ಬಂಗಾರದ ಹೊಗೆ ಆಯ್ತಿತ್ತು ಒಂದ್ ಕಾಲದಾಗ. ಆ ಗತ ವೈಭವವನ್ನ ವಾಪಸ್ ತರ್ಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ರೈತ ಬಾಂಧವರು ನಮ್ಮ ಮೇಲೆ ವಿಶ್ವಾಸ ಇಟ್ಟ ನಮ್ಮ ಏನ್ ಪ್ಯಾನಲ್ ಐತಿ, 15 ಜನರ ಪ್ಯಾನಲ್ ಐತಿ, ಅದಕ್ಕೆಲ್ಲರೂ ತಾವು ಆಶೀರ್ವಾದ ಮಾಡ್ಬೇಕು. ಮತ ಹಾಕುವ ಮೂಲಕ ಇದೇ ಬರುವ 28ನೇ ತಾರೀಕಿನಂದು ನಮ್ಮ 15 ಪ್ಯಾನಲ್ಗ ಎಲ್ಲಾ ರೈತ ಬಾಂಧವರು ಮತ ಹಾಕಿ ನಮ್ಮನ್ನ ಆರಿಸಿ ಕಳಿಸ್ಬೇಕು. ಎಲ್ಲರೂ ಸೇರ್ಕೊಂಡ ಈ ಗತ ವೈಭವವನ್ನ, ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗತ ವೈಭವವನ್ನ ವಾಪಸ್ ತಗೊಂಡು ಬರ್ತೇವಂತ ನಿಮ್ಮಲ್ಲಿ ಹೇಳಿಕ್ ಬಯಸ್ತಾರೆ.